ಮತ್ತೆ ನಾನು ಕುಡಿಸ್ತಾ ಇರೋ ಅಂತ ಎದೆ ಹಾಲು ಮಗುಗೆ ಸಾಕಾಗ್ತಾ ಇದೆಯಾ ಸಾಕಾಗ್ತಾ ಇಲ್ವಾ ಅಂತ ಪ್ರಶ್ನೆ ಇರೋ ತಾಯಂದಿರಿಗೆ, ನೀವು ಕುಡಿಸ್ತಾ ಇರೋ ಹಾಲು ಮಗುಗೆ ಸಾಕಾಗ್ತಾ ಇದ್ದಲ್ಲಿ ಒಂದು ಸತಿ ಬ್ರೆಸ್ಟ್ ಫೀಡ್ ಮಾಡಿದ್ಮೇಲೆ 2 ರಿಂದ 3 ತಾಸು ಪಾಪು ನೀಟಾಗಿ ನಿದ್ದೆ ಮಾಡುತ್ತೆ. ಡೈಲಿ 6 to 8 ಟೈಮ್ಸ್ ಪಾಪು ಯೂರಿನ್ ಪಾಸ್ ಮಾಡುತ್ತೆ, ಆಕ್ಟಿವ್ ಆಗಿರುತ್ತೆ. ಮತ್ತೆ ಮೋಷನ್ ಮಾಡಕ್ಕೆ ಪಾಪುಗೆ ಡೈಲಿ ಮೋಷನ್ ಮಾಡಕ್ಕೆ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಮತ್ತೆ ಸಾಕಷ್ಟು ತೂಕ ಬರುತ್ತೆ. ತಾಯಿ ಎದೆ ಹಾಲು ಕುಡ್ಸೋ ಮುಂಚೆ ಏನೇನ್ ಮಾಡಬೇಕು? ಡೈಲಿ ಸ್ನಾನ ಮಾಡಬೇಕು, ಬ್ರೆಸ್ಟ್ ನಿಪ್ಪಲ್ನ ಕ್ಲೀನ್ ಆಗಿ ಇಟ್ಕೋಬೇಕು, ಮತ್ತೆ ಗಲಾಟೆ ಇಲ್ದೇ ಇರೋ ಅಂತ ಜಾಗನ ಹಾರಿಸ್ಕೋಬೇಕಾಗತ್ತೆ. ಹಾಲು ಕುಡಿಸುವಾಗ ಆದಷ್ಟು ಬ್ಯಾಕ್ ರೆಸ್ಟ್ ಕೊಟ್ಕೊಂಡು ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಕುತ್ಕೊಂಡು ಹಾಲು ಕುಡಿಸ್ಬೇಕಾಗತ್ತೆ. ಮತ್ತೆ ಮಗು ಮಾಡೋ ಶಬ್ದಗಳನ್ನ ಕೇಳಬೇಕು. ಟಿವಿ ನೋಡ್ತಾ ಮೊಬೈಲ್ ನೋಡ್ತಾ ಹಾಲನ್ನ ದಯವಿಟ್ಟು ಕುಡಿಸ್ಬೇಡಿ. ಆದಷ್ಟು ಮಗು ಬಗ್ಗೆ ಯೋಚನೆ ಮಾಡ್ತಾ ಮಗು ಮಾಡೋ ಶಬ್ದಗಳನ್ನ ಆಲಿಸ್ತಾ ಹಾಲನ್ನ ಕುಡಿಸ್ಬೇಕಾಗತ್ತೆ. ಹಾಲು ಉತ್ಪತ್ತಿ ಯಾವ ಕಾರಣದಿಂದ ಕಡಿಮೆ ಆಗತ್ತೆ ಅಂತ ಹೇಳಿದ್ರೆ, ಭಯ, ಒತ್ತಡ, ಚಿಂತೆ, ಅನ್ನೆಸೆಸರಿ ಟೆನ್ಷನ್ಸ್ ಅಥವಾ ನೋವು, ಯಾವ್ದಾರ ಪೇನ್ ಇದ್ರೆ, ಮತ್ತೆ ಕಾನ್ಫಿಡೆನ್ಸ್ ಇಲ್ಲ ಹಾಲು ಕುಡಿಸುವಾಗ ಅಂತ ಹೇಳಿದ್ರೆ ಪಾಪುಗೆ ಬರೋಂಥ ಹಾಲು ಕಡಿಮೆ ಆಗುತ್ತೆ. ಸೊ ಆದಷ್ಟು ತಾಯಂದಿರು ಇದರಿಂದ ದೂರ ಇರ್ಬೇಕಾಗತ್ತೆ. ಹಾಲು ಕುಡಿಸೋ ಮುಂಚೆ ಏನೇನ್ ಮಾಡ್ಬೇಕು ನೋಡಿದ್ರೆ, ಈಗ ಹಾಲು ಕುಡಿಸಿದ ನಂತರ ಏನೇನ್ ಮಾಡ್ಬೇಕು? ಸ್ತನಪಾನದ ನಂತರ ಮಗುವಿನ ಬೆನ್ನನ್ನು ಸವರುವುದು, ಅಂದ್ರೆ ಆದಷ್ಟು ತೇಗಿಸಿಯೇ 10 ರಿಂದ 15 ನಿಮಿಷ ಪಾಪು ಬೆನ್ನು ಸವರಿ ತೇಗಿಸಿ ಮಲಗಿಸ್ಬೇಕು. ನಿಮ್ಗೆ ಯಾವ ಪೊಸಿಷನ್ ಪಾಪು ಎತ್ಕೊಳ್ಳಕ್ಕೆ ಬೆನ್ ಮೇಲಾದ್ರೂ ಹಾಕೋಬಹುದು, ಕೂರ್ಸ್ಕೋಬಹುದು, ಇಲ್ಲ ಈ ತರ ಉಲ್ಟಾ ಮಲಗಿಸ್ಕೊಬಹುದು. ಮತ್ತೆ ಒಂದು ಬಟ್ಟೆನ, ಸಪರೇಟ್ ಕಾಟನ್ ಬಟ್ಟೆನ ಪಾಪುಗೆ ಅಂತಾನೆ ಇಟ್ಕೋಬೇಕು. ಅದನ್ನ ಬೆಳ್ಳಿಗೆ ಶುಚಿಯಾದ ಬಟ್ಟೆನ ಸುತ್ತಿಕೊಂಡು ಮಗುವಿನ ಹೊಸಡನ್ನು ಜೆಂಟಲ್ ಆಗಿ, ತುಂಬಾ ಪ್ರೆಸ್ ಮಾಡಿ ಪ್ರೆಷರ್ ಕೊಟ್ಟು ಒರೆಸ್ಬೇಡಿ, ಜೆಂಟಲ್ ಆಗಿ ಒರೆಸ್ಬೇಕು. ಇದರಿಂದ ಪಾಪುಗೆ ಹುಟ್ತಾನೆ ಹಲ್ಲು ಇನ್ಫೆಕ್ಷನ್ ಆಗಿ ಬರೋದು ಅದೆಲ್ಲ ಅವಾಯ್ಡ್ ಆಗತ್ತೆ. ಮತ್ತೆ ಪಾಪುನ ತೇಗಿಸಿ ಮಲಗಿಸೋದ್ರಿಂದ ಮಗುಗೆ ಸುಸ್ತಾಗೋದು, ಆಸ್ಪಿರೇಷನ್ ಅಂತ ಕರಿತೀವಿ, ಅಥವಾ ಆಸ್ಪಿರೇಷನ್ ಆಗಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ, ಅದು ಅವಾಯ್ಡ್ ಆಗುತ್ತೆ. ಥ್ಯಾಂಕ್ ಯು.